ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫೈನಲಿ ಏನಪ್ಪಾ ಅಂತಂದ್ರೆ ಸಂತೋಷ್ ಆನಂದರಾಮ್ ಅವ್ರ ಬಗ್ಗೆ ಒಂದು ಗಾಸಿಪ್ ಅಂತ ಹೇಳ್ಬೋದು, ಅಥವಾ ಒಂದು ರಿಯಲ್ ನ್ಯೂಸ್ ಅಂತಾನೂ ಹೇಳ್ಬೋದು. ಸ್ನೇಹಿತರೆ, ಇದು ಒಂದು ಆಲ್ರೆಡಿ ನೀವು ತಮ್ನಿಲ್ ನೋಡಿರೋದ್ರಿಂದ ನಿಮ್ಗೆ ಒಂದು ವಿಚಾರ ಗೊತ್ತಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ವಿಚಾರ ಸ್ನೇಹಿತರೆ, ಬನ್ನಿ ಎಲ್ಲಾನು ಒಂದು ತಿಳಿಸ್ಕೊಡ್ತೀನಿ ನಿಮಗೆ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಎಲ್ಲರೂ ಯಾರೆಲ್ಲ ಇವತ್ತಿನ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಆಲ್ರೆಡಿ ನಾನು ಈ ಒಂದು ತಮ್ನಿಲಲ್ಲಿ ತೋರಿಸಿರೋ ಹಾಗೆ ಒಂದು ಹೊಸ ವಿಚಾರ ಏನಪ್ಪಾ ಅಂತಂದ್ರೆ, ಈಗಾಗಲೇ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿರೋಂತ ಕಿಚ್ಚ ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾ ಏನಿದೆ, ಅದರ ಬೆನ್ನಲ್ಲೇ VRV ಸಿನಿಮಾ ಕೂಡ ಶೂಟಿಂಗ್ ಒಂದು ನಡೀತಾ ಇದೆ. ಆಮೇಲೆ ಬಿಗ್ ಬಾಸ್ ನಲ್ಲಿ ಕೂಡ ಸುದೀಪ್ ಸರ್ ಒಂದು ಇದನ್ನ ಮಾಡ್ತಾ ಇದಾರೆ, ಹೋಸ್ಟ್ ಮಾಡ್ತಾ ಇದಾರೆ. ಅಲ್ಲೂ ಕೂಡ ಒಂದು ಸಕ್ಸಸ್ ಆಗಿ ನಡೀತಾ ಇದೆ. ಅದಾದ ನಂತರ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಮಾರ್ಕ್ ಅನ್ನೋ ಒಂದು ಸಿನಿಮಾನ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನೇನೀಗ ಆ ಸಿನಿಮಾದ ಒಂದು ಟೀಸರ್ ಅಥವಾ ಟ್ರೈಲರ್ ಬಗ್ಗೆ ಒಂದು ಮಾಹಿತಿಗಳು ಅಪ್ಡೇಟ್ ಅನ್ನ ಕೊಡ್ಬೇಕು. ಸಿನಿಮಾ ತಂಡ ಇನ್ನು ಯಾವುದೇ ರೀತಿ ಕೊಟ್ಟಿಲ್ಲ. ಬಟ್ ಆದ್ರೆ ಈಗ ಎರಡನೇದೇನಪ್ಪಾ ಅಂತಂದ್ರೆ, ಈ ವಿಚಾರದಲ್ಲಿ ಕೆಲವೊಂದು ಸುದ್ದಿಗಳು ಏನ್ ಬರ್ತಾ ಇದೆ ಅಂತಂದ್ರೆ, ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಅಥವಾ ಕೆಲವೊಂದು ವಿಚಾರಗಳ ಬಗ್ಗೆ ನೋಡಿದಾಗ ಅಪ್ಡೇಟ್ ಏನಪ್ಪಾ ಅಂತ ಬಂದಿದ್ದೆ ಏನಂತಂದ್ರೆ, ಸಂತೋಷ್ ಆನಂದರಾಮ್ ಅಪ್ಪು ಸರ್ ಅವರ ಒಂದು ಒಳ್ಳೆ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳ ಕೊಟ್ಟಿರುವಂತ ಸಂತೋಷ್ ಆನಂದರಾಮ್ ಅವರ ಒಂದು ಮತ್ತೆ ಸಿನಿಮಾಗಳು ನೋಡಿದ ತಕ್ಷಣ ಒಂದು ಯಾವ ಲೆವೆಲ್ ನೆಕ್ಸ್ಟ್ ಲೆವೆಲ್ ಸಿನಿಮಾಗಳು ಅವೆಲ್ಲ, ಅದನ್ನ ನಾವು ನೆನ್ಸ್ಕೊಳ್ಳೇಬೇಕು. ಯಾಕೆಂದ್ರೆ ಅಪ್ಪು ಸರ್ ಅವ್ರ ಜೊತೆ ಅವರ ಒಂದು ಕಾಂಬಿನೇಷನ್ ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ಇದು ಬಂದಂತ ಯುವರತ್ನ ಸಿನಿಮಾ ಆಗಿರ್ಬೋದು, ಮತ್ತೆ ಯುವರಾಜ್ ಕುಮಾರ್ ಅವ್ರ ಜೊತೆ ಬಂದಿರೋಂತ ಯುವ ಸಿನಿಮಾ ಆಗಿರ್ಬೋದು, ಇವನ್ನೆಲ್ಲ ನೋಡಿದಾಗ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ಒಂದಿದೆ. ಈ ಸಲ ಯಾರ ಜೊತೆ ಇವರು ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಈ ಸಲ ಒಂದು ತೆರೆ ಮೇಲೆ ಯಾವ ಸಿನಿಮಾ ಹಂಗಂದ್ರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳ್ಬೋದು. ಯಾವ ಸಿನಿಮಾ ಅಂತಂದ್ರೆ ಸ್ನೇಹಿತರೆ, ತುಂಬಾನೇ ಡಿಫ್ರೆಂಟ್ ಆಗಂತ ಏನಿಲ್ಲ, ನಮ್ಮ ಸುದೀಪ್ ಸರ್, ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಸರ್ ಜೊತೆ ನೆಕ್ಸ್ಟ್ ಒಂದು BRB ಸಿನಿಮಾ ಏನಿದೆಯಲ್ಲ, ಈಗ ಮಾರ್ಕ್ ಸಿನಿಮಾ ಈ ತಿಂಗಳು ಡಿಸೆಂಬರ್ 25 ರಿಲೀಸ್ ಆಗ್ತಾ ಇದೆ. ಅದಾದ್ಮೇಲೆ BRB ಸಿನಿಮಾ ರಿಲೀಸ್ ಆಗುತ್ತೆ. BRB ಸಿನಿಮಾದ ನಂತರ ಬರುವಂತ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ ಮತ್ತೆ ಸಂತೋಷ್ ಆನಂದರಾಮ್ ಅವರು ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ನಮಗೂ ಖುಷಿನೇ. ಇದು ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ ಗಳಿಗೆ ಮತ್ತು ನನಗೆ ತುಂಬಾನೇ ಖುಷಿ ತರುವಂತ ವಿಚಾರ. ಯಾಕೆಂದ್ರೆ ಅಂತ ಒಬ್ಬ ಡೈರೆಕ್ಟರ್, ಅಂತ ಒಬ್ಬ ಸ್ಟಾರ್ ಒಂದಾದ್ರೆ ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬರುತ್ತೆ ಅನ್ನೋದಂತೂ ತಪ್ಪಿಲ್ಲ ಸ್ನೇಹಿತರೆ. ಹಾಗಾಗಿನೇ ಹೇಳ್ತಾ ಇರೋದು, ಒಂದು ಮಾಹಿತಿ ಪ್ರಕಾರ ಈ ಸಿನಿಮಾ ಯಾವಾಗ ಅಪ್ಡೇಟ್ ಇನ್ನು ಬಂದಿಲ್ಲ ಸ್ನೇಹಿತರೆ. ಒಂದಿಷ್ಟು ಮಾತುಗಳು ಬರ್ತಾ ಇದೆ, ಇದು ಗಾಂಧಿನಗರದಲ್ಲಿ ಅಂತ ಹೇಳ್ತಾ ಇದಾರೆ. ಬಟ್ ಇದ್ರ ಅಪ್ಡೇಟ್ಗಳನ್ನ ಬಂದ ತಕ್ಷಣ ನಾನ್ ನಿಮಗೆ ತಲುಪ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಒಂದು ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಗಿದ್ರೆ ದಯವಿಟ್ಟು, ಅಥವಾ ಈ ಮಾಹಿತಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನ್ನ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ, ಹಾಗೇನೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.